ಆಯ್ತು ಮಾತಾಡ್ತೀನಿ. ಬರೀ ಮಾತಾಡಿ ಬರುದಲ್ಲ, ಇವತ್ತು ಎರಡರಾಗ ಒಂದು ತೀರ್ಮಾನ ಮಾಡೇ ಬಿಡ. ಅವ್ರು ಆಗದೇ ಇಲ್ಲ ಅಂದ್ರೆ ಜಾತ್ರೆ ಪತ್ರಿಕೆ ಇರಾಕ್ ಹೋಗ್ಬೇಡ, ಸುಮ್ಮನೆ ಬಂದ್ಬಿಡ ಹತ್ಕೊಂಡು. ಏನ ಅಲ್ಲೇನ್ ಇದ್ದು ಜಾತ್ರೆ ಮಾಡ್ಬೇಕಾಗಿಲ್ಲ. ಒಂದ್ಸಲ ಸಿಟ್ಟು ಮಾಡ್ಕೊಂಡು ಹಂಗೆ ಬಂದಿ ಅನ್ಕೋ, ಅವಾಗ ಜಕ್ಕಸ್ತ ತಾವ ದಾರಿಗೆ ಬರ್ತಾರ. ಏನ ಈ ನಮ್ಮ ಮಗಳನ್ನ ತಗೊಂಡು ತಾವ ಮದುವೆ ಮಾಡ್ಕೊಂತಾರ. ನೀ ಅಲ್ಲೇ ಇದ್ದು ಚಂದ ಜಾತ್ರೆ ನಿಬ್ಬಣ ಮಾಡಿದಿ, ಮತ್ತೆ ಯಾವಾರ ಕೆಡ್ತಂತ ತಿಳ್ಕೊಂಬಿಡ. ಹಂಗ ಮಾಡ್ತೀನಿ. ಈಗಿಂದ ಈಗ ಹೋಗ ನಿಂತು ಏನಾತಂತ ಕೇಳೇ ಬಿಡು. ಆಯ್ತು ಅಣ್ಣ, ನಾ ಇದ್ದಿದ್ದ ಕೇಳ್ತಾನಪ್ಪ. ನನ್ನ ಮಗಳನ್ನ ನಿನ್ನ ಮನೆ ಸೊಸಿ ಮಾಡ್ಕೊಂತೀಯೋ ಮಾಡ್ಕೊಳಂಗಿಲ್ಲ. ಹಂಗ ನನ್ನ ಮಗಳನ್ನ ನಿನ್ನ ಮನೆ ಸೊಸಿ ಮಾಡ್ಕೊಂತೀಯೋ ಮಾಡ್ಕೊಳಂಗಿಲ್ಲ. ನಿನ್ನ ಮಗಳನ್ನ ನನ್ನ ಮನೆಗೆ ಕೊಡ್ಬೇಕು ಅಲ್ವಾ ಶಾಂತ? ಅಲ್ವಾ, ನಾವಿಬ್ರು ಅನ್ಕೊಂಡಂಗ ನಾವು ಇದು ಮಾಡ್ದಂಗ ಆಕತ್ತಂತ ಮಾಡಿ ಏನ್ ನೀನು? ಆಗಲ್ವಾ ಅದು ಅಷ್ಟು ಸುಲಭಕ್ಕೆ ಆಗು ಮಾತಲ್ಲದು. ನಾ ಹೇಳ್ತೇನೆ ಕೇಳು. ಪ್ರೀತಿ ಅನ್ನೋದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ನಾನು ನೀನು ಹೇಳಿ ಅವ್ರಿಗೆ ಲಗ್ನ ಮಾಡ್ಕೊ ಅಂತ ಹೇಳಿದ್ರೆ ಲಗ್ನ ಕರಂತ ಮಾಡಿ ಏನ್ ನೀನು? ಅದು ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು ನೀನು. ಏನು ಅವ್ರಿಗೆ ಪ್ರೀತಿ ಅವ್ರಿಗೆ ಮದುವೆ ಆಗ್ಬೇಕು ಅಂತ ಅನ್ಸಿದ್ರೆ ಅವ್ರ ನಮ್ಮ ಹತ್ರ ಬಾಯ್ ಬಿಟ್ಟು ಹೇಳ್ತಾರ ನಾವಿಬ್ರು ಮದುವೆ ಆಕ್ಕಿವಿ ಅಂತೇಳಿ. ಅವ್ರ ಮನಸ್ನ್ಯಾಗ ಮದುವೆ ಅನ್ನೋ ಭಾವನೆನೇ ಇಲ್ಲ ಅಂದಮೇಲೆ ನೀ ಏನ್ ಹೇಳಿ ಏನ್ ಪ್ರಯೋಜನ ಹೇಳಂಗಾರ ನೋಡೋಣ. ಅಲ್ಲ ಮಕ್ಕಳ ಕೇಳ ಎಲ್ಲ ಮಾಡೋದ. ಅಲ್ಲ ಮಕ್ಕಳಿಗೆ ಏನ್ ತಿಳಿತೈತಣ್ಣ? ಈಗ ನನ್ನ ಮಗಳು ನಾ ಮದುವೆ ಮಾಡ್ಕೊಂತ ಒಂದ ಮಾತು ಹೇಳಿದೆ, ಆಯ್ತವ ನಿನ್ನ ಇಷ್ಟ ಅಂದ್ಲ. ನಿನ್ನ ಮಕ್ಕಳಿಗೆ ನೀ ಹಂಗ ಹೇಳಕ್ ಬರಂಗಿಲ್ಲನ? ಹೌದು, ನಂದು ಇದ ಮಾತ. ಹಂಗಾರ ನನ್ನ ತವ್ರ ಮನೆ ಸಂಬಂಧ ಉಳಿಯೋದು ಬೇಡನ? ಯವ್ವ, ನಿಂಗೆ ಹೇಳಿದ್ನೇ ಹೇಳಿಲ್ಲ ನಾನು. ಹಂಗಾರ ನಾನು ಏನ್ ಹೇಳಿದೆ? ನಾ ಅಣ್ಣಗೆ ಹೇಳ ನನ್ನ ಮಗಳು ನಿಮ್ಮ ಮನೆ ಸೊಸಿ ಮಾಡ್ಕೊಳಕ ಅಂತ ಹೇಳಿದ್ನೇ ಇಲ್ಲ. ಹ್ಞೂನವ ಹೇಳಿದಿ, ನಾ ಎಲ್ಲಿಲ್ಲ ಅಂದೆ. ಮತ್ ನೀ ಹೇಳ್ಬೇಕ ಹೇಳಬಾರ್ದ? ಅದು ಹೆಂಗ್ ಬೇ? ಅಲ್ಬೇವ ನೀನು ನೀ ಹೆಂಗ್ ಒಂದು ಪರ ಮಾತಾಡ್ತಿ? ಆಕೆ ಅಷ್ಟ ಮಗಳ ಹಂಗಾರ ನಾಲ್ಕು ಅಷ್ಟ ನಾ ಅಲ್ಲನ? ನೀನು ಈ ಮನಿ ಮಗಳವ ಅಣ್ಣ. ನಾನ್ ನಿನಗೆ ಕೇಳಲಿಲ್ಲ ನನ್ನ ಮಗಳನ್ನ ಈ ಮನೆ ಸೊಸಿ ಮಾಡ್ಕೊ ಅಂತೇಳಿ. ಹಂಗಾರ ನೀ ಅವು ಏನ್ ಹೇಳ್ತಾಳ ಅದನ್ನ ಮಾಡ್ತೀಯನ? ನೋಡ್ವಾ, ನಾನು ನಿಜ ಹೇಳ್ತೇನೆ. ಅವ್ವ ನನ್ನ ಮುಂದೆ ಹೇಳಿದಾಗೂ ನಾ ಅದನ್ನ ಹೇಳಿದ್ದು. ಬ್ಯಾಡ ನೋಡುನು ಒಂದ್ ವರ್ಷ ತಡಿ ಅಂತೇಳಿ ಹೇಳಿದ್ದು. ಯವ್ವಾ ದೇವ್ರ, ಇವರಿಬ್ರು ಈ ನಮ್ನಿ ಜಗಳ ತೆಗೆದು ಈಕಿ ಮಗಳನರ ನನ್ನ ಮಗ ಗಂಬರಿಸಿದ್ರೆ ಏನಪ್ಪ ಮಾಡ್ಲಿ? ನನ್ನ ಮಗ ಹೇಳ್ಬೇಕು ನಮ್ಮ ಅಣ್ಣನ ಮಗಳನ್ನ ಮಾಡ್ಕೊ ಅಂತೇಳಿ. ಬಂಗಾರದಂಗೆ ಐತಿ ಹುಡುಗಿ. ನಮ್ಮ ತವ್ರ ಮನೆ ಸಂಬಂಧ ಉಳಿತೈತಿ. ಏನು ಹಿಂಗಾರ ಮಾಡಿ ನಮ್ಮ ಅಣ್ಣನ ಮಗಳನ್ನ ಒಂದು ವಾರ ಇರಾಕ್ ಬಾ ಅಂತ ಕರಿಬೇಕು. ಇನ್ನೂ 20 ತಾರೀಕಿಗೆ ನನ್ನ ಮಗ ಊರಿಗೆ ಹೋಗೋದು. ಜಾತ್ರೆಗೆ ನಾನು ನನ್ನ ತವ್ರ ಮನೆಯವ್ರನ್ನ ಕರೆದಿಲ್ಲಲ್ಲ. ಅಯ್ಯೋ, ಎಂತ ಕೆಲಸ ಮಾಡ್ತಿದ್ದೆ. ತಡಿ, ನಮ್ಮ ಅಣ್ಣನ ಮಗಳಿಗೆ ಬಾ ಅಂತ ಹೇಳ್ತೇನೆ. ಅಲ್ಲ, ನಾ ಹೇಳೋದಾದ್ರೆ ಇಬ್ರು ಮಕ್ಕಳು ಬೇಡ ನನ್ನ ಮಗ್ಗ. ಯಾಕಂದ್ರ ನೋಡುವ, ನಮ್ಗೆ ಇಬ್ರಿಗೆ ಬೇಜಾರು ಮಾಡಕ್ ಇಷ್ಟ ಇಲ್ಲ. ಪದ್ಮ, ನಮ್ಗೆ ನಿನ್ನ ಮಗಳು ನೀನು ಇಷ್ಟ, ನಮ್ಗೆ ಆಕಿ ಮಗಳು ಆಕಿನೂ ಇಷ್ಟ. ಈಗ ಆಕಿ ಮಗಳ ತಗೊಂಡ್ರೆ ನಿಂಗೆ ಸಿಟ್ಟು, ನಿನ್ನ ಮಗಳು ತಗೊಂಡ್ರೆ ಆಕಿಗೆ ಸಿಟ್ಟು. ಯಾಕೆ ಸುಮ್ಮನೆ ಇವೆಲ್ಲ? ಹೌದಿಲ್ಲ? ಇಷ್ಟಕ್ಕೂ ನನ್ನ ಮಗ ಕಳ್ಳು ಬೆಳ್ಳ ಬೇಡೇ ಬೇಡ ಅಂತಾನ, ಗೊತ್ತನ? ಅವ್ನಿಗೆ ಇಷ್ಟ ಇಲ್ಲಂತೆ ಮದುವೆ ಮಾಡ್ಕೊಳಕ. ಏನ ಸುಮ್ಮನೆ ಯಾಕೆ ಪಾಪ ಇಷ್ಟ ಇಲ್ಲ ದುಡ್ಡು ಬಲವಂತ ಮಾಡೋದು? ನಾ ಹೇಳೋದಾದ್ರೆ ಅವ್ನಿಗೆ ಏನು ಇಷ್ಟ ನಾವು ಅದನ್ನ ಮಾಡ್ಲಿ. ಯಾಕಂದ್ರೆ ಬಾಳೆ ಮಾಡ್ಬೇಕಾದ್ರೆ ಮುಂದೆ ಅವರ ನೋಡು. ನಾ ಹೇಳೋದಾದ್ರೆ ಸುಶೀಲಾ, ಪದ್ಮ, ನಾ ಹೇಳೋದಾದ್ರೆ ಅವ್ರ ಇಷ್ಟಕ್ಕೆ ಅವ್ರನ್ನ ಬಿಟ್ಟು ಬಿಡೋಣ ಅಂತೇನೆ ನಾನು. ಬೇಡ, ನೀನು ಬಲವಂತ ಮಾಡಕ್ಕೆ ಬೇಡ, ನಾನು ಬಲವಂತ ಮಾಡೋದಿಲ್ಲ. ಅವ್ರಿಗೆ ಅವಂಗ ನಿನ್ನ ಮಗಳು ಮಾಡ್ಕೋಬೇಕನ್ನಂಗಿದ್ರೆ ಅವನ ಬಾಯ್ ಬಿಟ್ಟು ಕೇಳ್ತಿದ್ದ. ಅವನ ಸಣ್ಣ, ಅವನ ನೌಕರಿ ಮಾಡಕ್ ಹೊಂಟಾನ. ಇವತ್ತೆಲ್ಲ ನಾಳೆ ಅದು ಅಲ್ಲಿ ಅದು ಯಾವ್ದು ರಷ್ಯಾಕನ ಎಲ್ಲೇ ಹೋಗ್ಬೇಕು ಅನ್ನತ್ತಿದ್ನಲ್ಲ, ಅಲ್ಲಿ ಹೊಂಟಾನ. ಈಗ ನೋಡಿದ್ರೆ ನೀ ಹಿಂಗೆ ಅಂತೀವ. ಆತಾಗ ನನ್ನ ಮಗನ ಕರೆದು ಕೇಳ್ತಾನೆ, ಇಬ್ಬದಾಗ ಯಾರ ಮಗಳು ಮಾಡ್ಕೋತಿ ಅಂತೇಳಿ. ಅವ ಏನಾರ ಯಾವ್ದಾರ ಹೆಸರು ಹೇಳಿದ್ರೆ ಅದ ಹುಡುಗಿನ ಮಾಡ್ಕೊಂಡ್ರಾತು. ಏನಂತೀರಿ ಅತ್ತಿಗೆಮ್ಮ? ನಿಮ್ದೆಲ್ಲ ಮನಸ್ನಾಗ ಏನೈತೆ ಅಂತೇಳಿ ನಮ್ಗೇನು ಅಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರೇನ್ರಿ ಅತ್ತಿಗೆಮ್ಮ? ಅಯ್ಯೋ, ನಿಮ್ಮ ಕಡೆ ಯಾವ್ದೋ ಒಂದು ಬಳಗದ್ ತರ್ಬೇಕು ಅಂತ ನಿಮ್ಮ ಆಸೆ. ನಮ್ಮ ಮನೆ ಮಕ್ಕಳು ಮಾಡ್ಕೋಬೇಕಂತ ನಿಮ್ಗೆ ಹೆಂಗ ಆಸೆ ಇರ್ತೈತಿ ಹೇಳ್ರಿ? ಪದ್ಮ, ಹಂಗೆಲ್ಲ ಮಾತಾಡಬೇಡ. ಏನು ಆಕಿ ಏನು ಯಾವತ್ತು ನಮ್ಮ ಕಡೆ ಬಳಗದನ್ನ ಮಾಡ್ಕೊ ಅಂತ ಹೇಳೇ ಇಲ್ಲ. ಆಕಿಗಾತು ನನಗಾತು ಈಗ ಮದುವೆ ಮಾಡಕ್ ಇಷ್ಟ ಇಲ್ಲ. ಹೇಳ್ಬೇಕು ಅಂತಂದ್ರೆ ಅವನಿಗೂ ಇಷ್ಟ ಇಲ್ಲ. ಅವನಿಗೂ ಇನ್ನೊಂದು ವರ್ಷ ಕಲಿಬೇಕು, ಮಾಡ್ಬೇಕು, ಅದೇನ ನೌಕರಿ ಸೇರ್ಕೊಂಡು ದುಡಿಬೇಕು ಅನ್ನೋದು ಭಾಳ ಐತಿ ತಲೆ ಒಳಗೆ. ಅವನು ಏನು ಮದುವೆ ಮಾಡ್ಕೊಳಕ್ ಕುಣಿಯಾಕತ್ತಿಲ್ಲ. ಅದು ಅಲ್ಲದೆ ಫಸ್ಟ್ ತಂಗಿ ಮದುವೆ ಆಗ್ಲಿ, ಆಮೇಲೆ ಮದುವೆ ಮಾಡ್ಕೊಂಡ್ರಾತು ಅಂತ ಅನ್ನೋ ಲೆಕ್ಕಕ್ಕೆ ಅದ ನಾವು. ಈಗ ಆಕಿದ್ ಓದ್ ಮುಗಿಯಾಕತ್ತೈತಿ, ಈ ವರ್ಷ ಬರ್ತೇನೆ ಅಂದಾಳ. ಬಂದ್ಲು ಅಂದ್ರೆ ನನ್ನ ಮಗಳದು ಫಸ್ಟ್ ಲಗ್ನ ಮಾಡ್ತೀವಿ, ಆಮೇಲೆ ಮಗಂದ್ರ ಬಗ್ಗೆ ವಿಚಾರ ಮಾಡೋದು. ಯಾಕಂದ್ರೆ ಮನೆಗೆ ಸುಸಿ ಬಂದ್ಮೇಲೆ ಹಿಂಗಾಕತ್ತು ಇಲ್ಲೋ ಹೆಂಗ ದೇವ್ರಿಗೆ ಗೊತ್ತು. ನಾನು ಅದ ಅಣ್ಣ ಹೇಳುದು. ನನ್ನ ಮಗಳನ್ನ ಈ ಮನೆ ಸೊಸಿ ಮಾಡ್ಕೊಂಡ್ಬಿಟ್ಟಿ ಅಂತಂದ್ರ ಬಂಗಾರದಂಗೆ ನಿಮ್ಮನ್ನ ನೋಡ್ಕೊಂತಾಳ. ನನ್ನ ಮಗಳು ಎಲ್ಲಿ ಹೊರಗೆ ಕೊಟ್ಟಿಲ್ಲ, ನಮ್ಮ ಅಣ್ಣನ ಮನೆಗೆ ಕೊಟ್ಟೆ, ನನ್ನ ಸಮಾಧಾನ ನನಗೂ ಇರ್ತೈತಿ. ಆ ಕಾರಣಕ್ಕೆ ಅಣ್ಣ ಹೇಳುದು ನಾನು. ಅದಕ್ಕೆ ನನ್ನ ಮಗಳಿಗೆ ಅಡಿಗೆ ಆಂಬ್ಲಿ ಪ್ರತಿಯೊಂದು ಮನಿ ಬಾಳೆದೆಲ್ಲ ಕಲ್ಸೇನಿ ನಾನು. ಅಲ್ಲ ಸುಶೀಲಾ, ನನ್ನ ಮಗಳಿಗೆ ಕಲ್ಸಿಲ್ಲ ಅಂತೀಯ? ನಿನ್ನ ಮಗಳಿಗಿಂತ ಇನ್ನೂ ಒಂದು ವರ್ಷ ದೊಡ್ಡಕಿ ನನ್ನ ಮಗಳು. ಮೊದಲು ಅಕ್ಕಿಗಾಗ್ಲಿ ತಡಿ. ಅಲ್ಲ ಪದ್ಮಕ್ಕ, ಹೆಂಗ್ ಮಾತಾಡ್ತೀನಿ ನೀನು? ಏನ್ ನಮ್ಮ ಅಣ್ಣಗೆ ಇಬ್ರು ಗಂಡು ಮಕ್ಕಳದಾರ, ನೀ ಒಬ್ಬನ್ ಕೊಡು ಅಂತ ಹೇಳಕ. ಇವ ಇರೋದು ಒಬ್ಬ ಗಂಡು ಮಗ. ಮೊದ್ಲು ಅಕ್ಕಿದಾಗ್ಲಿ ತಡಿ ಅಂದ್ರೆ ಆಮೇಲೆ ಯಾರಿಗೆ ಕೊಡ್ಲಿ ನಾನು? ಅಯ್ಯ ಸುಮ್ಮನಿರವ. ನಿಜ ಹೇಳ್ಬೇಕಂದ್ರೆ ಪದ್ಮಕ್ಕ, ನಿನ್ನ ಮಗಳಿಗಿಂತ ನನ್ನ ಮಗಳು ಒಂದು ವರ್ಷ ಸಣ್ಣಕ್ಕೆ ಇರ್ಬೋದು, ಆದ್ರೆ ನಿನ್ನ ಮಗಳಿಗಿಂತ ನನ್ನ ಮಗಳು ಚಂದ ಅದಾಳ. ಅದೇನ ಬರೋದು ಪಾಸ್ ಆಗ್ಯಾಳ. ಹೌದನ್ನಂಗ ನೌಕರಿ ಸಿಗುಲಕ್ಕೈತೆ ಅಕ್ಕಿಗೂ. ಅಂದ್ರೆ ಸುಶೀಲಾ, ನನ್ನ ಮಗಳು ಉಪಯೋಗ ಇಲ್ಲ ಅಂತ ಹೇಳಕತ್ತೀಯ ನೀನು? ನನ್ನ ಮಗಳು ಅದೇನ ಬರೋದು ಪಾಸ್ ಆಗ್ಯಾಳವ, ಚಲೋ ಓದಾಳ, ಚಲೋ ನೌಕರಿನ ಸಿಗ್ತೈತೆ ಅಕ್ಕಿಗೂ. ಆಕಿ ಅದ್ರ ಕಮ್ಮಿ ಅದಾಳ, ಆಕಿಗೂ ಎಲ್ಲದ್ರಾಗೂ ಆಕಿನೂ ಆರಾಮ ಅದಾಳ, ಗೊತ್ತನ? ನಿನ್ನ ಮಗಳು ನನ್ನ ಮಗಳಿಗಿಂತ ಏನು ನಿನ್ನ ಮಗಳು ಚಂದಿಲ್ಲ? ಸುಮ್ಮನಿರು.
ನನ್ನ ಮಗಳು ದುಂಡುಗ ಬೇಕಾದಂಗ ಸಕ್ರಿ ಗೊಂಬೆಗೈತಿ ಅಷ್ಟು ಚಂದ ನನ್ನ ಮಗಳದಾಳ. ನೀ ನೋಡಿದ್ರೆ ಹಿಂಗೆ ಹೇಳ್ತಿ. ನನ್ನ ಮಗಳಿಗೆ ಏನು ಕಮ್ಮಿ ಆಗಿಲ್ಲವ ನೀ ತಿಳ್ಕೊಂಡಂಗ. ಓರೆ ಓದುದ್ರಾಗ ಒಂದಿದ್ದು ಬಿಟ್ರ ಆತನ. ಅಯ್ಯೋ ತಾಯಿ, ನನ್ನ ಮಗಳು ಮನಿ ಬಾಳೆ ಎಲ್ಲ ಹೆಂಗ ಮಾಡ್ಕೊಂಡಕ್ಕಳ ಚಿಟ್ಟಿಗೆ ಹೊಡೆದಂಗ ಅಷ್ಟ ಚಂದ ಮಾಡ್ತಾಳ ಗೊತ್ತನ. ಒಂದ್ ಇಂಥದ್ ಕೆಲಸ ಬರಂಗಿಲ್ಲ ಅನ್ನಂಗಿಲ್ಲ. ಇಡೀ ನಮ್ಮ ಊರಾಗ ನನ್ನ ಮಗಳನ್ನ ಅಷ್ಟು ನೆನೆಸ್ತಾರ. ಬೇಕಾರ ಅತ್ಗೆಮ್ಮ ಈ ಜಾತ್ರೆಗೆ ನನ್ನ ಮಗಳು ಬರ್ತಾಳ. ಬೇಕಾರ ನೋಡ್ರಿ ನನ್ನ ಮಗಳು ಹೆಂಗ್ ಚಂದ ಬಾಳೆ ಮಾಡ್ತಾಳ, ಹೆಂಗ್ ಹೊಂದ್ಕೊಂಡಕ್ಕಳ, ಎಷ್ಟು ಶಾಣೆ ಅದಾಳ ಅನ್ನೋದು ಕಣ್ಣಾರೆ ನೀವ ನೋಡ್ರಿ. ನೋಡಿಂದ ವಿಚಾರ ಮಾಡ್ರಿ. ಅದ್ರಾಗ ಏನೈತಿ? ಹೌದಿಲ್ಲ? ಇಲ್ಲಿ ಬಲವಂತ ಏನೈತಿ? ಬಲವಂತ ಏನು ಇಲ್ಲ. ಅಯ್ಯ, ನನ್ನ ಮಗಳನ್ನು ಕರ್ಸಾಕತ್ತೇನಿ ನೋಡ್ರಿ. ನನ್ನ ಮಗಳಿಗೆ ಮಸ್ತ್ ಹಾಡು ಹೇಳಕ ಡ್ಯಾನ್ಸ್ ಮಾಡಕ್ ಬರ್ತೈತಿ. ನಿನ್ ಮಗಳಿಗೆ ಬರ್ತೈತೇನ? ಅಯ್ಯೋ ಕತಿಯ, ಹಾಡು ಹೇಳಕ ಡ್ಯಾನ್ಸ್ ಮಾಡಕ್ ಬರ್ತೈತಿ ಅಂದ್ರೆ ನಮ್ಮ ಅಣ್ಣೇನು ಆರ್ಕೆಸ್ಟ್ರಾ ಆಡಕ್ ಹೋಗ್ಬೇಕಾಗೈತೆ? ನನ್ನ ಮಗಳಿಗೆ ಹೌದಾ ನಂಗೆ ಡ್ರೈವಿಂಗ್ ಕಲ್ಸೀನಿ. ಡ್ರೈವಿಂಗ್ ಎಲ್ಲ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಕಲ್ತಾಳ. ಲೈಸೆನ್ಸ್ ಸತಿಗೆ ಬಂದೈತಿ. ಕಾರ್ ಓಡ್ಸಾಕು ಕಲ್ತಾಳ ಗೊತ್ತನ. ತೋ ನಿಂದ್ರಿಸ್ತೀರ? ನಿನ್ನ ಮಗಳು ನಿನಗೆ ಹೆಚ್ಚು, ಆಕಿ ಮಗಳು ಆಕಿಗೆ ಹೆಚ್ಚು. ಪದ್ಮ, ಸುಶೀಲಾ, ಯಾಕೆ ಹಿಂಗ್ ಮಾಡಕತ್ತೀರಿ ಇಬ್ರು? ಅಯ್ಯೋ ಕತಿಯೇ, ನಿಮ್ ಮಕ್ಕಳು ಎದ್ರ ಕಮ್ಮಿ ಅದಾರ, ಯಾಕೆ ಅವ್ರನ್ನ ಕಮ್ಮಿ ಅಂತ ನೀವು ತಿಳ್ಕೊಂತೀರಿ? ನಾ ಹೇಳೋದಾದ್ರೆ ಸ್ವಲ್ಪ ಸುಮ್ಮನಿರ್ರಿ. ನೋಡುವ, ಜಾತ್ರೆಗೆ ಬಂದಿರಿ, ಖುಷಿಯಿಂದ ಹಬ್ಬ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಹೋಗ್ರಿ. ಯಾಕೆ ಸಣ್ಣ ವಿಚಾರಕ್ಕೆ ಜಗಳ ಮಾಡಕತ್ತೀರಿ? ಯಾಕೆ ನನ್ನ ಮಗ ಇಲ್ಲ ಅಂತಂದ್ರೆ ನಿಮ್ಗೆ ನಿಮ್ಮ ಮಕ್ಕಳಿಗೆ ಎಲ್ಲಿ ಕನ್ನೆ ವರ ಸಿಗುದಿಲ್ಲ ಅಂತ ಮಾಡಿಯೇನ? ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಬೇಕಾದಂಗ ಚಲೋ ವರ ಹುಡುಕಿ ಮದ್ವೆ ಮಾಡೋಣ ಅಂತ. ಅದ್ರಾಗ ಏನೈತಿ? ನಾನು ನೋಡ್ತೀನಪ್ಪ, ಒಳ್ಳೆ ಸಂಬಂಧನ ನೋಡ್ತೀನಿ. ಮದ್ವೆ ಮಾಡೋಣ, ಏನಂತಿ? ಬೇಡಣ್ಣ ಬೇಡ. ಒಳ್ಳೆ ಸಂಬಂಧ ನೋಡಿ ನೀ ಮುಂದೆ ನಿಂತು ಮದುವೆ ಮಾಡಕ್ ತಂದಿತ್ತಾಯ ನಾವಿನ್ನೂ ಬದುಕೇವಪ್ಪ. ಹಂಗೆ ನೀನೇ ಮಾಡ್ಬೇಕಂತ ನಾವೇನು ಕಾಯಲ್ಲ. ಏನ ಅಣ್ಣನ ಮನೆಗೆ ಹೋಗ್ಕೊಳ್ಳಲ್ಲ ನನ್ನ ಮಗಳು ಅಂತ ವಿಚಾರ ಮಾಡಿದ್ದೆ. ಬಂದಲ್ಲ ನೋಡಪ್ಪ, ನೀನೇ ಹೇಳಂಗಾರ. ಈಗ ಶಶಿ, ನನ್ನ ಮಗಳನ್ನ ನೋಡಿ, ಈಕಿ ಮಗಳನ್ನ ನೀ ನೋಡಿ. ನಿನಗೆ ಇಬ್ಬರು ಮಕ್ಕಳದಾಗ 1 ವರ್ಷ ಬಿಟ್ಟರಾಗ 2 ವರ್ಷ ಬಿಟ್ಟರ ಆಗ, ಒಟ್ಟು ಇಬ್ಬರು ಮಕ್ಕಳದಾಗ ಯಾರ ಮಗಳು ಇಷ್ಟ? ನನಗಿಬ್ರು ಮಗಳು ಬೇಡ. ನಾನ್ ಮಾತ್ರ ಕಳ್ಳು ಬೆಳ್ಳ್ಯಾಗ ಮದ್ವಿ ಮಾಡ್ಕೊಳ್ಳೋದಿಲ್ಲ ಅತ್ತಿಯಾರ. ನಾ ಹೇಳ್ತೇನಲ್ಲ, ನಾ ಮಾಡ್ಕೊಂಡ್ರೆಲ್ಲಾರು ಹೊರಗಿಂದ ಮಾಡ್ಕೊಳಕಿ. ನಾ ಕಳ್ಳು ಬೆಳ್ಳ್ಯಾಗ ಲಗ್ನ ಆಗುದಿಲ್ಲ. ಅದು ಅಲ್ಲದೆ ನಾ ಈಗ 1 ವರ್ಷ 1.5 ವರ್ಷ ನಾ ಮದ್ವಿ ಮುಂಜಿ ಅನ್ನೋ ಮಾತು ಎತ್ತದಿಲ್ಲ. ನಂಗೆ ಮಾತ್ರ ಮದ್ವಿ ಮಾಡ್ಕೊಳಕ್ ಇಷ್ಟ ಆಗಿಲ್ಲ. ಅಯ್ಯವ್ವ, ನನ್ನ ಮಗ ಒಳ್ಳೆ ಕೆಲಸ ಮಾಡಿದ. ನಾನು ಎಲ್ಲಿ ಇಬ್ಬರದಾಗ ಒಬ್ರನ್ನ ಹೂ ಅಂತಾನ ಅಂತ ಮಾಡಿದ್ದೆ, ಒಳ್ಳೇದಾತ. ಓ ಆಯ್ತಂಗಾರ, ಮತ್ತೆ ಅದಕ್ಕೆ ಜಾತ್ರೆಗೆ ಇರ್ಬೇಕು ನಾವು. ಹಿಂಗೆ ಮಕ್ಕಕ್ಕೆ ಹೊಡೆದಂಗೆ ಹೇಳಿದ್ಮೇಲೆ ಆಯ್ತಣ್ಣ ನಾವು ಹೋಗ್ತೇವೆ ತಗೋ. ನಾವಿರೋದಲ್ಲಪ್ಪ, ನನಗೆ ಬೇಕಾದಷ್ಟು ಕೆಲಸ ಅದಾವೆ. ಎಲ್ಲ ಬಿಟ್ಕೊಟ್ಟು ನಾನು ಬಂದೆ ಆಸೆ ಇಟ್ಕೊಂಡೆ ತವ್ರ ಮನೆ ಸಂಬಂಧ ಅಂತೇಳಿ. ಏನು ಮಾಡೋಕ್ಕಾಕತಿ? ಆಯ್ತು ತಗೋ. ನನ್ನ ಮಗಳು ಮಾವನ್ನ ಮದುವೆ ಮಾಡ್ಕೋಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ಲು. ನನ್ನ ಮಗಳಿಗೆ ಈಗ ಹೋಗಿ ಹೆಂಗೆ ಮಕ್ಕ ತೋರಿಸ್ಲಿ? ನನ್ನ ಮಗಳು ಜೀವದರ್ಸ್ಲೇ ಇರ್ತಾಳೋ, ಏನಾರ ಮಾಡ್ಕೊತಾಳೋ ಏನೋ. ನಾ ಮೊದಲಲ್ಲಿಗೆ ಹೋಗ್ತೇನೆ. ನನ್ನ ಗಂಡಗೆ ನಾನು ಚಾಲೆಂಜ್ ಮಾಡಿದ್ದೆ. ನಾನು ಕೇಳಿದ್ದಕ್ಕೆ ನಮ್ಮಣ್ಣ ಯಾವತ್ತೂ ಇಲ್ಲ ಅನ್ನೋದಲ್ಲ, ಒಂದೇ ಮಾತು ನಾ ಕೇಳ್ತಿದ್ದಂಗೆ ಹ್ಞೂ ಅಂತ ನಮ್ಮಣ್ಣ. ನಿಮಗೇನು ಗೊತ್ತೈತಿ ಅಂತ ಬಾಯಿ ಮಾತಾಡಿದ್ದೆ ನಾನು. ಹಿಂಗಾಕತಿ ಅಂತ ನನಗೆ ಗೊತ್ತಿದ್ದಿಲ್ಲ. ಈಗ ನಾನು ಏನು ಉತ್ತರ ಕೊಡಲಿ ಯವ್ವ? ನನ್ನ ಗಂಡಗೆ ಏನು ಉತ್ತರ ಕೊಡಲಿ? ಅಣ್ಣ, ನೀ ಹಿಂಗೆ ಮಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡು. ನೀ ಇರಿ, ನಾವೇನು ಹೋಕ್ಕೇವಿ. ನಾವಿರೋದಿಲ್ಲಪ್ಪ. ಹಬ್ಬ ಹುಣ್ಣಿಮೆ ಯಾಕೆ ಬೇಕು? ಮಗಳನ್ನ ಮತ್ತು ಗಂಡುಗಳನ್ನ ಇಲ್ಲಿ ಕರೆಸ್ಕೊಳ್ಳೋ ಕೆಲಸ ಏನೈತಿ? ನಾ ಯಾರನ್ನೂ ಬಾ ಅಂತ ಹೇಳೋದಿಲ್ಲ. ನಾ ಕರೆಸ್ಕೊಳಂಗಿಲ್ಲ ಅಷ್ಟೇ. ಈಗ ಹೋಗಿ ಗಂಡನ ಮುಂದೆ ತಲೆ ತಗ್ಗಿಸ್ಬೇಕು ನಾವು, ಗೊತ್ತನ? ನಂದರ ಏನು ಅದ ಹಣೆ ಬಾರನ. ತವ್ರ ಮನ್ಯಾಗ ನಾನು ದೊಡ್ಡ ನನ್ನ ಗಂಡನ ಮನೆಗೆ ಹೇಳಿದ್ದೆ. ನನ್ನ ತವ್ರ ಮನೆ ಒಳಗೆ ನಾ ಹೇಳಿದ್ದೆ ಏನಾರ ಒಂದು ಆಗೇ ಆಕತಿ. ನಮ್ಮ ಅಣ್ಣ ನನಗೆ ಹ್ಞೂ ಇಲ್ಲ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೆ ನನಗೆ, ಗೊತ್ತನ? ತೋ ಅಲ್ವಾ, ಯಾಕೆ ಹಿಂಗ್ ಮಾಡಕತ್ತೀರಿ ಇಬ್ರು? ಇಷ್ಟ ಅಗ್ನಿ ಪರೀಕ್ಷೆಗೆ ಗುರಿ ಮಾಡ್ಬೇಡ್ರಿ ನನ್ನ. ಅಲ್ಲ, ನೀನು ನನ್ನ ಮಗಳು ತಗೋದ್ರೆ ಹೆಂಗ್ ತಗೊಳಕಾಕತಿ? ನೀನೇ ವಿಚಾರ ಮಾಡಿ ನೋಡೋಣ. ಭಾಳ ಅಂದ್ರೆ ನಾ ಇಬ್ಬರದಾಗ ಒಬ್ರು ಮಗಳನ್ನ ನನ್ನ ಮನೆಗೆ ಮಗಗ ತಗೋಬೋದು ನಾನು. ಅದರಿಂದ ಹಂಗ ರಾತ್ ನಾನು ಪದ್ಮನ್ ಮಗಳನ್ನ ತಗೋತೀನಿ. ಸುಶೀಲಾ, ನೀ ಏನು ಮಾತಾಡಬಾರ್ದು ನೋಡು. ಹಂಗ್ ಮಾಡು. ಸುಶೀಲಾ ಯಾಕೆ ಮಾತಾಡ್ತಾಳ? ಅಯ್ಯ, ಅದ್ಯಾಕೆ ಮಾತಾಡ್ತಾಳ ಅಂದ್ರೆ ನನಗೂ ನನ್ನ ಮಗಳನ್ನ ನನ್ನ ತವ್ರ ಮನೆಗೆ ಕೊಡ್ಬೇಕಂತ ಆಸೆ ಇರಂಗಿಲ್ಲನ ಪದ್ಮಕ್ಕ? ಅಲ್ಲ, ನಮ್ಮ ಅಣ್ಣ ಈಗ ನನ್ನ ಮಗಳು ತಗೋತೀನಿ ಅಂದಾನಲ್ಲ ಬಿಡು. ಹೇಳ್ಬೇಕಂದ್ ನಿಜ, ನನ್ನ ಮಗಳಲ್ಲ, ನಿನ್ನ ಮಗಳಿಗಿಂತ ದೊಡ್ಡೈಕಿ. ಅದು ಅಲ್ಲದೆ ನನ್ನ ಮನೆ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ. ಈಗ ನಾನು ನನ್ನ ತವ್ರ ಮನೆಗೆ ಕೊಟ್ಟರೆ ಎಷ್ಟೋ ಆಸರಾಕತಿ, ಗೊತ್ತನ? ಆ ಉದ್ದೇಶಕ್ಕರ ಇದು ಮಾಡ್ತೀನಿ. ಯವ್ವ ಸರಿ ಇಲ್ಲ ಹಂಗಾರೆ ಸರಿ ಐತೆ ಅಂತೇಳಿ ನಾವು ಕೊಡಬಾರ್ದನ? ಸುಮ್ಮನೆ ಯವ್ವ, ನೀನು ನನ್ನ ಮಗಳನ್ನ ಅಲ್ಲೇ ಕೊಡ್ಬೇಕಂತ ಆಸೆ. ನನ್ನ ಮಗಳು ಜೀವನ ಇಟ್ಟತಿ. ಮಾವ ಅಂದ್ರೆ ಸಾಕು ಬಿದ್ದು ಸಾಯ್ತೈತಿ. ಆತಂಗಾರ ಪದ್ಮ, ನಿನ್ ಮಗಳು ಬೇಡ, ಸುಶೀಲನ್ ಮಗಳನ್ನ ತಗೋತೀನಿ. ಅಷ್ಟು ಮಾಡಣ್ಣ. ನನ್ನ ಮಗಳದ ನಿನ್ನ ಮಗಂದ ಈಡು ಜೋಡು ಸರಿ ಆಕತಿ. ಅಂದ್ರೆ ರೊಕ್ಕಿದ್ದವ್ರ ಪರ ನಿಂತು ಬಿಡ್ತೀಯಲ್ಲ ಅಣ್ಣ ನೀನು. ನನ್ನ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಗೊತ್ತಿದ್ದು ಬೇಕಂತೇಳಿ ಬೇಡ ಅನ್ನಕತ್ತೀಯಲ್ಲ. ಇರ್ಲಣ್ಣ, ಆಗ್ಲಿ ನೀ ಹೇಳ್ದಂಗ ಆಗ್ಲಿ. ಏನ ತೀರಾ ರೊಕ್ಕ ನನ್ನಂತೇಳಿ ಇವತ್ತು ಬಡಸ್ಕಿ ಇರ್ಬೋದು, ಅದಕ್ಕೆ ಬೇಕಂತ ಸುಶೀಲನ್ ಬಾಲ ಬಡಿಯಾತಿಯನ್ ನೀನು? ನೋಡ್ರಿ, ಹಿಂಗ್ ಮಾಡ್ತೀರಿ. ಈಗ ನಿಮ್ಮ ಅಣ್ಣ ಆಕಿಗಂದ್ರೆ ನಿಂಗೆ ಸಿಟ್ಟು, ನಿಂಗಂದ್ರೆ ಆಕಿಗೆ ಸಿಟ್ಟು. ಹಿಂಗಂದ್ರೆ ಹೆಂಗಂತ ತೀರಾ. ಈಗ ನೋಡ್ರಿ, ನಾ ಇಬ್ರಿಗೂ ಹೇಳ್ತೀನಿ. ತಡಿ ಶಾಂತ, ನನ್ನ ಮಗ ಹೇಳಿದ್ದು ಕರೆಕ್ಟಾಗಿ ಐತಿ. ಇಬ್ರು ಮಕ್ಕಳನ್ನು ತಗೊಳ್ಳೋದು ಬೇಡ. ಏನು ಬೇಜಾರಾಗಬೇಡ್ರಿ. ಚಂದಾಗಿ ಹಬ್ಬ ಮಾಡ್ರಿ, ಉಣ್ರಿ, ತಿನ್ರಿ, ಖುಷಿಯಿಂದ ನಿಮ್ಮ ಅಣ್ಣ ಸೀರೆ ಕೊಡ್ಸ್ಯಾನ, ಉಟ್ಕೋರಿ, ಗುಡಿಗೆ ಹೋಗ್ಬರ್ರಿ, ತೇರು ಎಳಿರಿ, ಎಲ್ಲ ಮುಗಿಲಿ. ಏನು ಆರಾಮಾಗಿ ತವ್ರ ಮನಿದು ಹಿಂಗೆ ಸಂಬಂಧ ಹೋಗೋದು ಬರೋದು ಇಷ್ಟ್ರಾಗ ಇರಲಿ ಅಂತೇಳಿ ನೀವು ಸಮಾಧಾನ ಪಟ್ಕೋಬೇಕು. ಹೌದು, ನಾ ಮಾತ್ರ ಮಾಡ್ಕೊಳ್ಳಲ್ಲ. ಚಲೋ ಹೇಳಿದಪ್ಪ, ಚಲೋ ಹೇಳಿದಿ ಬಿಡು ಅಣ್ಣ. ನಾವು ಹೋಗ್ತೀವಿ.
ಅಯ್ಯೋ ಅಯ್ಯೋ ನಿಮ್ಗೇನು ಹುಚ್ಚಿಗೆ ಹಿಡ್ದತನ ಹಬ್ಬಕ್ಕೆ ಜಾತ್ರೆಗೆ ಅಂತ ಬಂದು ನಾವು ಹೊಕ್ಕಿವಿ ಅಂತಿರಲ್ಲ ಏನಾತ ಅಂತ ನಾನು ಏನು ನೋಡೋದಂತೆ ನಾನು ನೋಡವಾ ಹಿಂಗೆಲ್ಲ ಮಾಡಬೇಡ್ರಿ ಮನಿಗಿದು ತವ್ರ ಮನಿಗೆ ಆಶ್ರಯಿಸ್ ಏನ ತವ್ರ ಮನಿ ಏಳಿಗೆ ಆಗೋದಲ್ಲವ ಹಿಂಗೆ ಮಾಡಿದ್ರೆ ನೀವು ಹೆಣ್ಣು ಮಕ್ಳು ಬಂದು ಕಣ್ಣೀರು ಹಾಕಿ ಹೋಗಬಾರ್ದು ಅದು ತವ್ರ ಮನಿಗೆ ಇದು ಅಲ್ಲದ ಇದು ಅಲ್ಲದ ನಾ ಹೇಳ್ತೀನಿ ಕೇಳ ಬೇಡ ಹಂಗೆ ಮಾಡಕ್ ಹೋಗ್ಬೇಡ ಬೇಜಾರಾಗ್ಬೇಡ್ರಿ ನಾನು ಹೋಗ್ತೀನಿ ಅಯ್ಯೋ ದೇವ್ರೆ ಈ ಹೆಣ್ಮಕ್ಳಿಗೆ ಏನಪ್ಪ ಹೇಳೋದಂತೀನಿ ನಾನು ನೋಡ್ದೇನವ ಹೆಂಗದಾವ ಇವು ಹಬ್ಬಕ್ಕಂತ ಎಷ್ಟು ಚಂದ ಕರ್ಸಿದ್ರೆ ಈ ತರ ಮಾಡಿ ಹೊಂಟಾರ ಇವ್ರು ಅಯ್ಯೋ ದೇವ್ರೆ ಯಾರಿಗೆ ಹೇಳೋದು ಯಾರಿಗೆ ಬಿಡೋದು